ಏನು ಮಾಡೋದು ಅಜ್ಜಿ? ಈ ಹೋಗ್ತಾನೆ ಇಲ್ಲ. ಹಾಂ, ಸುಮ್ಮನೆ ಬಾಗ್ಲಲ್ಲಿ ಕೂತ್ಕೊಂಡು ಋತು 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 ಅಂತ ಕರಿತಾವನೆ ಆ ಪ್ರವೀಣ. ಹಾಂ, ಏನು ಮಾಡೋದು ಅಜ್ಜಿ ಇವಾಗ? ಬ್ಯಾಗ್ ಕೊಟ್ಟು ಸುಮ್ಮನೆ ಕಳಿಸ್ಬಿಡೋದ? ಸುಮ್ಮನೆ ಬ್ಯಾಗ್ ಕೊಟ್ಬಿಟ್ಟು ಕಳಿಸ್ಬಿಡಮ್ಮ, ಹೋಗ್ಲಿ. ಸುಮ್ಮನೆ ಹೋಗು ಅಂತಂದ್ರೆ ಹೋಗಲ್ಲ. ಬ್ಯಾಗ್ ಕೊಟ್ಬಿಡು. ಕೊಳ್ಳಪ್ಪ, ನೀನು ಬಟ್ಟೆ ಬರ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಹೋಗಿ ನೆಮ್ಮದಿಯಾಗಿರಪ್ಪ ನೀನು. ಸುಮ್ಮನೆ ಚೆನ್ನಾಗಿರೋದು ನೋಡು, ಖುಷಿಯಾಗಿರು ಅಂತೇಳಿ ಹೇಳ್ಬಿಡು. ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡಾರುತ್ತು ನೀನು. ಒಳ್ಳೆ ಮಾತನ್ನ ಹೇಳಿ ಕಳಿಸ್ಬಿಡು ಅಷ್ಟೇ. ಇಷ್ಟೊತ್ತಿನ ತನಕ ಬೈದಿದ್ಯಾ, ಎಲ್ಲರೂ ನಿಂತ್ಕೊಂಡು ನೋಡೋರೆ. ಇವಾಗ ಯಾಕೆ ಸುಮ್ಮನೆ ಈಗ ಬೈದಾಕ್ಬಿಟ್ಟಿದ್ಯಾ, ನಿನಗೆ ಸಿಟ್ಟು ಬಂದುಬಿಟ್ಟಿತ್ತು, ಬೈದಿದ್ಯಾ. ಇವಾಗ ಕೊಳ್ಳಪ್ಪ ನಿನ್ನ ಪಾಡಿಗೆ ನೀನು ಹೋಗಿ ನೀನು ಖುಷಿಯಾಗಿರು ಅಂತಾನು. ಬ್ಯಾಗ್ ಕೊಡು ತಗೊಂಡೋಗಿ. ಬ್ಯಾಗ್ ತರೋಗು, ಪ್ಯಾಕ್ ಮಾಡಿರೋಂಥ ಬ್ಯಾಗ್ ತಗೊಂಡು ಕಳಿಸ್ಬಿಡು. ಸುಮ್ಮನೆ ಬ್ಯಾಗ್ ತಗೊಂಬಂದು ಕಳಿಸ್ಬಿಡೋದು ಒಳ್ಳೇದು. ತಗೊಳಪ್ಪ, ನೀನು ಬ್ಯಾಗ್ ತಗೊಂಡು ಹೊರಟೋಗು ಅಂತ ಹೇಳ್ತೀನಿ. ನೀನು ಏನೇ ಅಂದ್ರೂ ನನ್ನ ಮನೆ ಒಳಗೆ ಮಾತ್ರ ನಾನು ಬಿಡ್ಕೊಂಬಲ್ಲ ಅಂತೀನಿ. ಋತು 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 ನಾನು ಹೋಗೋದಿಲ್ಲ ಋತು, ಬಾಗಿಲು ತೆಗಿ ಋತು. ಋತು ಪ್ಲೀಸ್ ಡೋರ್ ಓಪನ್ ಮಾಡ್ತೀಯಾ ಪ್ಲೀಸ್ ಋತು. ಋತು ಋತು ಬಾಯಿಗೆ ಬಂದಂಗೆ ಬೈದ್ರು ಇನ್ನೂ ಹೋಗಂಗೆ ಇಲ್ಲ ಅವನು. ಎಷ್ಟು ಹೇಳ್ತಾವಳೆ ಪಾಪ, ಹೋಗಿ ಖುಷಿಯಾಗಿರಪ್ಪ, ಹೋಗು ಹೋಗು ಅಂತೇಳಿ ಹೇಳ್ತಾ ಇದ್ರು ಇವನು ಯಾಕೆ ಹೋಗ್ತಾ ಇಲ್ಲ? ಇಷ್ಟೊಂದೆಲ್ಲ ಆಸೆ ಇರೋನು ಸುಮ್ಮನೆ ಹೋಗಿದ್ರೆ ಆಯ್ತಪ್ಪ. ಅಲ್ಲಿ ಅವ್ರಿಗಿಷ್ಟ ಬಂದವ್ರ ಜೊತೆ ಇಷ್ಟ ಬಂದಂಗೆ ಇದ್ದು ಬಿಡ್ಬೋದಲ್ವಾ? ಸುಮ್ಮನೆ ಯಾಕಿಲ್ಲ ನಮ್ಮ ಋತಮಗೆ ಟೆನ್ಷನ್ ಕೊಡ್ತಾನೋ ಏನೋ. ಋತು ಋತು ಅಂತ ಅವಾಗಿಂದ ಕರಿತಾವನೆ. ಸುಮ್ಮನೆ ತಗೊಂಡೋಗಿ ಕೊಟ್ಬಿಡು, ಹೋಗ್ಲಿ. ನಾನು ಏನು ಅನ್ನಲ್ಲ ಕಣಪ್ಪ, ಏನು ನೀನು ಟೆನ್ಷನ್ ತಗೋಬೇಡ. ಸುಮ್ಮನೆ ಹೋಗಿ ನಿನ್ನ ಪಾಡಿಗೆ ನೀನು ಇದು ಬಿಡು ಕರಿಯಮ್ಮನ ಜೊತೆ ಅಂತ ಹೇಳು ಅಷ್ಟೇ. ನೀನೇನು ಬೇರೆ ಏನು ಮಾತಾಡೋಕೆ ಹೋಗ್ಬಿಡ ಋತು. ಏನು ಮಾತಾಡಲ್ಲ ಕಣಜ್ಜಿ. ತಗೊಳಪ್ಪ ನಿನ್ನ ಬ್ಯಾಗು, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ನಿನ್ನ ಪಾಡಿಗೆ ನೀನು ಹೋಗು ಅಂತ ಹೇಳ್ತೀನಿ ಅಷ್ಟೇ. ನಿನ್ನ ಬಟ್ಟೆ ಬೇಡ ಏನು ಬೇಕು, ಆಫೀಸ್ಗೆ ಇಟ್ಕೊಂಡು ಹೋಗವು ಡೈಲಿ ವೇರ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಎಲ್ಲ ಪ್ಯಾಕ್ ಮಾಡಿ ಪ್ರತಿಯೊಂದು ಜೊತೆನೂ ಏನೇನು ಬೇಕು ಅಯ್ಯಪ್ಪನಿಗೆಲ್ಲ ಪ್ಯಾಕ್ ಮಾಡಿದ್ದೀನಿ. ಇನ್ನೇನು ಮಾಡ್ಕೊಡ್ಬೇಕಜ್ಜಿ? ಇವಾಗ ತಗೊಂಡು ಹೋಗ್ಬೋದಲ್ಲ. ಅದೇ ಮತ್ತೆ ಆ ಬಟ್ಟೆಗಳು ಇಕ್ಕೊಂಡು ಇನ್ನೇನು ಮಾಡ್ತೀಯ? ಸುಮ್ಮನೆ ಕಳಿಸ್ಬಿಟ್ರೆ ಅತ್ಲಾಗೆ ಹೋಗ್ತಾನೆ ತಗೊಂಡು. ಹೋಗಪ್ಪ, ನಿನಗೆ ನಾನು ಆಫೀಸಿಗೆ ನಾನು ಫೋನ್ ಮಾಡಿದರೆ ಹೋಗ್ಬಿಡು, ನಿನ್ನ ಪಾಡಿಗೆ ನೀನು ಆಫೀಸ್ಗೆ ಹೋಗ್ಕೊಂಡು ದುಡ್ಕೊಂಡು ಅಲ್ಲೇ ಎಲ್ಲ ಕೊಟ್ಕೊಂಡು ನೀನು ಚೆನ್ನಾಗಿರು ಅಂತ ಹೇಳ್ಬಿಡು. ಹೇಳಿರ್ ಗೊತ್ತಾಗುತ್ತೆ. ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಋತು. ನನಗೆ ನೀನು ಈ ಥರ ಮಾತಾಡಬೇಡ ಋತು. ಇನ್ಮೇಲೆ ಹೇಳಿಲ್ವಾ ನೀನು ಹೇಳ್ದಂಗೆ ಕೇಳ್ಕೊಂಡು ಇದ್ಬಿಡ್ತೀನಿ ಅಂತ? ಪ್ಲೀಸ್ ಋತು. ಋತು ಋತು ತಗೊಳಪ್ಪ ನೀನು ಬ್ಯಾಗ, ಡೈಲಿ ಇಟ್ಕಮ್ಮ ಅಂತ ಬಟ್ಟೆ, ಆಫೀಸ್ಗೆ ಇಟ್ಕೊಂಡು ಹೋಗೋದು ಎಲ್ಲ ಪ್ರತಿಯೊಂದು ಬಟ್ಟೆನೂ ಪ್ಯಾಕ್ ಮಾಡಿದ್ದೀನಿ. ಇನ್ನು ಬಟ್ಟೆ ಶರ್ಟ್ಗಳು ಪ್ಯಾಂಟ್ಗಳು ಎಲ್ಲ ಹಾಕ್ಬಿಟ್ಟಿದ್ದೀನಿ. ತಗೊಂಡೋಗು. ನಿನಗೆ ನಾನು ಆಫೀಸ್ಗೆ ಹೋದ್ರೆ ಬೇಕಾಗುತ್ತೆ ಬಟ್ಟೆಗಳ್ನೆಲ್ಲನ. ಇದೇನಿದ್ರು ಋತು ಹಿಂಗೆ ಹೇಳ್ತಾ ಇದೆಯಾ? ಬ್ಯಾಗ್ ಕೊಟ್ಬಿಟ್ಟು ಡೈಲಿ ವೇರ್ ಬಟ್ಟೆ, ಆಫೀಸ್ ವೇರ್ ಬಟ್ಟೆ ಎಲ್ಲ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದೆಯಾ? ಅಲ್ಲ ಹಿಂಗೆ ಹೇಳಿದ್ರೆ ಹೆಂಗೆ ಋತು? ಅಲ್ಲ ನಾನು ಏನು ಮಾಡ್ಬೇಕು ಹೇಳು ಪ್ಲೀಸ್ ಋತು. ಈ ಥರ ಎಲ್ಲ ಮಾಡಬೇಡ ಋತು. ತಗೊಳ್ಳು, ಸುಮ್ಮನೆ ತಗೊಂಡು ಹೋಗಲ್ಲ. ಸುಮ್ಮನೆ ಯಾತಕ್ಕೆ ಮಾತಾಡ್ತೀಯ? ಇವತ್ತು ಮಾತಾಡಿರೋನು ಅಷ್ಟೇ. ಸುಮ್ಮನೆ ಪಾಡಿಗೆ ನೀನು ತಗೊಂಡು ಸುಮ್ಮನೆ ನೆಮ್ಮದಿಗಿರ್ಕೊಳ್ಳ. ಋತಮ್ಮ ಹಿಂಗೆ ಮಾಡಬೇಡ ಅಂಬೋದು, ಕದ್ದು ಮುಚ್ಚಿ ಮಾಡೋದಕ್ಕಿಂತ ಹೋಗಿ ನಿನ್ ಖುಷಿಯಾಗಿರೋದು ಒಳ್ಳೇದಲ್ವಾ ಅಂತ. ಹೋಗು, ಸುಮ್ಮನೆ ಹೋಗಪ್ಪ, ಬ್ಯಾಗ್ ತಗೊಂಡು ಹೋಗು. ನಿನ್ನ ಒಳ್ಳೇದು ಕೇಳ್ತಾ ಇರೋದು. ಕೊಡೋ ಋತು ಬ್ಯಾಗ, ಕೊಡಮ್ಮ. ಬಿಡಮ್ಮ ಅಂತ ಋತ ಮಾತ್ಲಾಗ ಹೋಗ್ಲಿ, ಯಾಕೆ ಸುಮ್ಮನೆ ಅಂತ. ಬಿಡೆ, ಆಗ್ಲಲ್ಲ ಪಾಪ ಅವ್ನಿಗೆ ಯಾಕೆ ಹೋಗು ಹೋಗು ಮನೆಯಾಗಿರ್ಬೇಡ ಹೋಗು ಅಂತೀಯ? ಅಮ್ಮಯ್ಯ ನಿಂಗೆ ಗೊತ್ತಿಲ್ಲ, ಸುಮ್ಮನಿರು. ನೀನು ನೋಡು ಒಳ್ಳೆ ಚೆನ್ನಾಗಿ ಕೇಳ್ತೀಯಮ್ಮ, ಎಲ್ಲದಕ್ಕೂ ಇಲ್ಲಿ ಹೇಳಕ್ಕೆ ಬಂದ್ಬಿಡ್ತೀಯಲ್ಲ. ಎಲ್ಲದಕ್ಕೂ ಹೇಳಕ್ಕೆ ಬತ್ತೀಯಮ್ಮ ಇಲ್ಲಿ ನೀನು. ಹಂಗೆ ಹಿಂಗೆ ಬಿಡಮ್ಮ ಬಿಡಮ್ಮ ಅಂತ. ಇವಾಗ ಮಾಡ್ತಾ ಇರೋದು ಎಂಥ ಕೆಲಸ? ಅವಳು ನಂಬಿಕೆ ಇಟ್ಕೊಂಡಿದ್ಲು. ನೀನೇನು ಹೇಳ್ತೀಯ? ನಂಬಿಕೆ ಇಡ್ಬೇಕಮ್ಮ ಪ್ರವೀಣನ ಮೇಲೆ, ನಿನಗೆ ನಂಬಿಕೆ ಇರಬೇಕು ಅಂತ ನೀನು ಹೇಳ್ತೀಯ. ಆದರೆ ಅವಳು ನಂಬಿಕೆ ಇಟ್ಕೊಂಡಿದ್ಲು. ಆದರೆ ಅವನು ಮಾಡಿರೋದು ಹಿಂಗೆ ಮಾಡ್ದ, ನೀನೇ ನೋಡಿದ್ಯಲ್ಲ. ಗೊತ್ತಿದ್ದು ಕೊಟ್ಟನು ಮಾತಾಡಬಾರ್ದು. ನೀನು ಹೆಂಗೆ ಅಂತ, ನಾನು ಹೆಂಗೆ ಮಾಡವನೆ ಅಂತ ಸ್ವಲ್ಪ ತಿಳ್ಕೊಂಡು ಮಾತಾಡು. ಬಿಡತ್ಲಾಗೆ ಅಂತಂದ್ರೆ ಅದೆಷ್ಟು ಬಿಡತ್ಲಾಗೆ ಅಂತ ಅಂತಾಳ ಅವಳು. ಏನು ಸಿಟ್ಟಿಲ್ಲಕ್ಕ, ನನಗೇನು ಬೇಜಾರಿಲ್ಲ. ಅಯ್ಯಪ್ಪನಿಗೀಗ ಪ್ರತಿಯೊಂದು ಜೊತೆ ಬಟ್ಟೆನೂ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ. ಎಲ್ಲ ಥರದ ಬಟ್ಟೆ ಕೊಟ್ಟಿದ್ದೀನಿ, ತಗೊಂಡು ಹೋಗಪ್ಪ ಅಂತೇಳಿ ಎಲ್ಲ ಥರದ ಬಟ್ಟೆನೂ ಕೊಟ್ಟಿದ್ದೀನಿ. ಡೈಲಿ ವೇರ್ ಬಟ್ಟೆ, ಆಫೀಸ್ ವೇರ್ ಬಟ್ಟೆ ಎಲ್ಲ ಕೊಟ್ಟಿದ್ದೀನಿ. ಎಲ್ಲ ಅಯ್ಯಪ್ಪನಿಗೆ ಯಾವ್ದು ಬೇಕು ಅವನು ಇಟ್ಕೊಂಡು ಅವ್ರಿಗೆ ಇಷ್ಟ ಬಂದ ಕಡೆ ಇರ್ಬೋದಲ್ಲ ಖುಷಿಯಾಗಿ ಅಂತ. ಸುಮ್ಮನೆ ನನ್ನ ಬಲವಂತಕ್ಕೆ ಇಲ್ಲಿರೋದು ಅದು ಚೆನ್ನಾಗಿರಲ್ಲ. ಇಲ್ಲ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಮಜ್ಜಿ ಬರೋದಕ್ಕಂತೂ ನನಗೆಲ್ಲ ವಿಷಯ ಗೊತ್ತಾಯ್ತು. ನಮ್ಮ ಮಜ್ಜಿ ಬರಲಿಲ್ಲ ಅಂದರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ನನಗೆ ಹಿಂಗೆ ಇರಬೇಕಂತ ನಾನು ಎಷ್ಟೆಲ್ಲ ಇದು ಮಾಡಿದ್ರು ನನಗೆ ಗೊತ್ತಾಗ್ತಿರ್ಲಿಲ್ಲ.
ನಾನು ಚೆನ್ನಾಗಿರಬೇಕು, ನನಗೆ ನನ್ನ ಒಳ್ಳೆಯ ರೀತಿ ಇದು ಮಾಡಬೇಕು ಅಂತ ನನಗೆ ಎಷ್ಟೇ ಒಳ್ಳೆಯದು ಮಾಡಬೇಕು ಅಂತ ಅಂದ್ಕೊಂಡ್ರು ಅದಂತೂ ಸಕ್ಸಸ್ ಆಗ್ತಿರ್ಲಿಲ್ಲ. ಅದಕ್ಕೇನೆ ಅವರು ಈಗ ಮನೆಯಾಗೆಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿದ್ರೇ ಮಾತ್ರ ನಮ್ಗೆ ಒಳ್ಳೇದಾಗುತ್ತೆ. ಇವಾಗ ನೋಡು ಸೈಟಿಂದಲೇ ಎಷ್ಟು ಪ್ರಾಬ್ಲಮ್ ಆಯಿತು, ಎಲ್ಲ ಇರೋದಕ್ಕೆ ತಾನೇ ಆಗ್ತಾ ಇರೋದು. ಅವ್ರು ಅರ್ಥ ಮಾಡ್ಕೋಬೇಕು, ನಾವು ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅಕ್ಕ. ಅವ್ರು ಅರ್ಥ ಮಾಡ್ಕೊಂಡು ನೋಡಿ ನಾವು ಹಿಂಗೆ ಮಾಡೋದಕ್ಕೇ ನಮ್ಗೆ ಎಷ್ಟು ಪ್ರಾಬ್ಲಮ್ಸ್ ಐತೆ ಮನೆಯಲ್ಲಿ. ಇದೆಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು ನಾವು ಹಿಂಗೆ ಮಾಡಿದ್ರೆ ಹೆಂಗೆ? ಋತು ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಅವ್ರು ಯೋಚನೆ ಮಾಡೋದು ಬೇಡವಾ? ಅದಕ್ಕೆ ಅಕ್ಕ ಸುಮ್ಮನೆ ಬಿಡ್ರಿ, ಅವ್ರು ಇಷ್ಟ ಬಂದಂಗೆ ಇರಲಿ ಬಿಡಾಕ. ಅವ್ರು ಇಷ್ಟ ಬಂದಂಗೆ ಅವ್ರು ಇದ್ಬಿಟ್ರೆ ಯಾರು ಯಾಕೆ ಮಾತಾಡ್ತಾರೆ, ಯಾರು ಏನು ಅನ್ನಕ್ಕೆ ಹೋಗಲ್ಲ, ಯಾರು ಏನು ಕೇಳಕ್ಕೆ ಹೋಗಲ್ಲ. ಹೋಗ್ಬಿಡ್ರಿ ಪ್ರವಿ ಅವರೇ, ಹೋಗ್ಬಿಡಿ, ಹೋಗಿ ಚೆನ್ನಾಗಿ ಇಟ್ಕೊಂಡು ಹೋಗಿ. ಆಶೀರ್ವಾದ ಮಾಡ್ತಾ ಇದ್ದೀನಿ ನಾನು ನಿಮಗೆ. ನೀವಿಬ್ರು ಕಾಲ ಸುಖವಾಗಿ ಚೆನ್ನಾಗಿರಲಿ, ನೀವಿಬ್ರು ಸಂತೋಷವಾಗಿರಲಿ, ಸರಿನಾ? ನನಗಂತೂ ಹಿಂಗಾಯ್ತು, ನೀವಾದರೂ ಚೆನ್ನಾಗಿರಲಿ ಅಲ್ವಾ? ನಾನೀಗ ಕೆಟ್ಟದ್ದಂತೂ ಬಯಸಕ್ಕೆ ಹೋಗಲ್ಲ. ಯಾಕೆ ಬಯಸ್ಬೇಕು? ಒಳ್ಳೇದನ್ನೇ ಬಯಸ್ಬೇಕು, ಯಾರಿಗೇ ಆಗಲಿ ಒಳ್ಳೇದನ್ನೇ ಬಯಸ್ಬೇಕು. ನಾನು ಒಳ್ಳೇದೇ ಬಯಸ್ತಾ ಇದ್ದೀನಿ. ನೀವಿಬ್ರು ಖುಷಿ ಖುಷಿಯಾಗಿ ಇಬ್ಬರಳು ಸಂತೋಷವಾಗಿ ಜೀವನ ಮಾಡಿ, ಸಂತೋಷವಾಗಿರ್ರಿ. ಬೇಕಾದರೆ ಇಬ್ಬರಿಗೂ ಬೇಕಾದರೆ ನಾನು ಬಂದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತೀನಿ. ಇದ್ಯಾಕೆ ಋತು ಈ ಥರ ಮಾತಾಡ್ತಾ ಇದೆಯಾ? ನೀನು ಮಾತಾಡ್ತಾ ಇರೋದು ನೋಡಿ ನನಗೆ ಶಾಕ್ ಆಗ್ತೈತೆ. ಋತು ಹಿಂಗೆಲ್ಲ ಮಾತಾಡ್ತಾಳೆ, ಹಿಂಗೆಲ್ಲ ಹೇಳ್ತಾಳ ಅಂತ ಅನ್ನಿಸ್ತೈತೆ. ನೀನು ನಿಜ ಹಿಂಗೆ ಹೇಳ್ತಾ ಇದೆಯಾ ಋತು? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಋತು. ಪ್ಲೀಸ್ ಹಿಂಗೆಲ್ಲ ಮಾತಾಡಬೇಡ ಋತು, ಪ್ಲೀಸ್. ಅವಾಗಿಂದ ಕೇಳ್ಕೊಂತ ಇದ್ದೀನಿ. ನಾನು ಏನು ಮಾತಾಡಿದ್ನಪ್ಪ? ಒಳ್ಳೇದೇ ಬಯಸ್ತಾ ಇದ್ದೀನಲ್ಲ. ಯಾರಿಗಾಗಿ ನಾನು ಒಳ್ಳೇದೇ ಬಯಸ್ತೀನಿ. ಹೋಗು, ನೀನು ಹಿಂಗೆ ಮಾಡಿ ಮಾಡಿ ಇನ್ನೇನು ಮಾಡೋಕ್ಕಾಗ? ಸಿಟ್ಟೆ ಹೊರಟೋಗ್ಬಿಟ್ಟೈತಿ. ನಾನು ಹಂಗೆ ಆವಾಗಲೇ 4 ಬಾರಿಸಿದ್ನಲ್ಲ, ಇಂದ ಹೊರಟೋಗು, ಮನೆ ಒಳಗಡೆ ಬರಬೇಡ ಅಂತೇಳಿ. ಇನ್ನೇನಕ್ಕೆ? ಹೊರಟೋಗಪ್ಪ, ಹೊರಟೋಗು. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದಾಳೆ. ಈಗ ಇನ್ನೇನು ಬೇಕು? ಇನ್ನೂ ಏನಾದರೂ ಬೇಕಿದ್ರೆ ಹೇಳು, ಅದನ್ನು ತಗೊಂಬಂದು ಕೊಡ್ತಾಳೆ. ಅದೇ ನಮ್ಮ ಋತು, ಅವ್ನಿಗೇನು ಬೇಕು ಎಲ್ಲ ಕಟ್ ಕಳಿಸ್ಬಿಡು. ಕಳಿಸಿ ನೀನು ಹುಡುಗರನ್ನ ಕರ್ಕೊಂಬಂದು ನೆಮ್ಮದಿಯಾಗಿ ಇರೋದು ನೋಡು, ಅಷ್ಟೇ. ಹೋಗಪ್ಪ ಹೋಗು, ಎಲ್ಲ ಪ್ಯಾಕ್ ಮಾಡಿದ್ದಾಯ್ತಲ್ಲ. ನೋಡು ಆಗಾಗ ನಾನು ಅದೃಷ್ಟಾಗಿ ಹೆಂಗೆ ನೋಡ್ತಾವ್ರಿ. ಅವ್ರ ಮನೆ ಹತ್ರ ನಿಂತ್ಕೊಂಡು ನೋಡಕ್ಕ ಯಾರು ನೋಡ್ತಾ ಇದ್ದಾರೆ, ಏನಾದರೂ ನಡೀತೈತೆ, ಯಾರ ಮನೆ ಹತ್ರ ಆದರೂ ಏನಾದರೂ ಮಾತಾಡ್ತಾ ಇದ್ದಾರೆ ಅಂತಂದರೆ ಎಲ್ಲರೂ ನೋಡ್ತಾರೆ. ಏನಾದರೂ ಶಬ್ದ ಆಗ್ತೈತೆ, ಏನೋ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ ನೋಡ್ತಾರೆ. ಎಲ್ಲರೂ ಅಷ್ಟೇ ನೋಡ್ತಾರೆ. ಏನಪ್ಪ ಇದು ಹಿಂಗೆ ಆಗ್ತೈತಲ್ಲ ಅಂತೇಳಿ. ನಾನಾಗಲಿ ಅವ್ರ ಮನೆ ಹತ್ರ ಏನಾದರೂ ಸ್ವಲ್ಪ ಮಾತಾಡ್ತಾ ಇದ್ದಾರೆ, ಯಾರಾದರೂ ಬಂದವ್ರೆ ಅಂತಂದ್ರೆ ನಾನು ನೋಡ್ತೀನಿ. ನೀನು ಹಂಗಾದ್ರೆ ನೋಡೋದೇ ಇಲ್ವಾ? ಅಲ್ಲ ನೀನೇ ಹೇಳೆ, ನೀನು ನೋಡಲ್ಲ ಅಂತೇಳಿ. ನೀನು ಸ್ಯಾನೆ ಮಾತಾಡ್ಬಾರ್ಕಣಿಗಿದ್ದಮ್ಮ. ಇಲ್ಲದ್ದು ಹೇಳ್ಕೊಡ್ತೀಯ ನಮ್ಮ ಋತಮ್ಮಗೆ, ನೀನೇ ಇಲ್ಲದ್ದು ಹೇಳ್ಕೊಡೋದು. ಇಲ್ಲ ಅಕ್ಕ, ನಾನು ಯಾಕಕ್ಕ ಹೇಳ್ಕೊಡ್ಲಿ? ಮಲ ನೋಡ್ತಾರೆ ಅಂತ ಹೇಳಿದ್ದ ಅಷ್ಟೇನೆ. ನೋಡ್ತಾರೆ ಆಡ್ಕೊಂತಾರೆ ಅಂತ ಹೇಳಿದ್ದ ಅಷ್ಟೇ ಕಣಕ್ಕ. ಬೇರೆ ಇನ್ನೇನು ಇಲ್ಲ ಕಣಕ್ಕ. ನಾನು ಇನ್ಯಾತು ಹೇಳಿಲ್ಲ ಕಣಕ್ಕ. ಯಾಕಕ್ಕ ನನ್ನ ಹಂಗೆ ಅನ್ಕೊಂಬಕ್ಕೆ ಹೋಗ್ಬೇಡ ಕಣಕ್ಕ. ಸುಮ್ಮನೆ ನಿಂತ್ಕ. ಬಂದಾಳು, ನೀನು ಹೆಂಗೆ ನೋಡಕ್ಕೆ ಬಂದಿದ್ದೀಯ, ಅವರು ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅವ್ರ ಮಂತಾಯಿ. ಯಾಕೆ ನೋಡ್ತೀರಾ ಅಂತಂದರೆ ಎಲ್ಲರೂ ನೋಡ್ತಾರೆ. ಪ್ಲೀಸ್ ಋತು, ಇದು ಲಾಸ್ಟ್ನೇ ಸರಿ ಕೇಳ್ತಾ ಇದ್ದೀನಿ. ನಾನು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ. ಇದೊಂದು ಸರಿ ಕೇಳ್ತಾ ಇದ್ದೀನಿ, ಪ್ಲೀಸ್ ಹೇಳೋದು ಅರ್ಥ ಮಾಡ್ಕೊ. ನಾನು ಲಾಸ್ಟ್ ಸತಿ ಹೇಳ್ತಾ ಇದ್ದೀನಿ, ನಿನಗಂತೂ ಈ ಮನೇಲಿ ಜಾಗ ಇಲ್ಲ ಪ್ರವೀಣ. ಹೊರಟೋಗ್ಬಿಡು ಪ್ರವೀಣ, ಹೊರಟೋಗ್ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಪ್ರವೀಣ, ನಿನಗೆ ಈ ಮನೇಲಿ ಜಾಗ ಇಲ್ಲ ಕಣಪ್ಪ, ನೀನು ಹೊರಟೋಗು, ನೀನು ಹೊರಟೋಗ್ಬಿಡು, ನಿನ್ನ ಪಾಡಿಗೆ ನೀನು ಇದ್ಬಿಡು, ಹೋಗಿ ಕರಿಯಮ್ಮನ ಜೊತೆ ಇರು, ಖುಷಿಯಾಗಿರು ಅಂತೇಳಿ ಹೇಳ್ತಾ ಇದ್ದೀನಿ. ಆದರೆ ನೋಡು, ನೀನು ಯಾಕೆ ಈ ಥರ ಮಾಡ್ತಾ ಇದೀಯಾ, ನೀನು ಯಾಕೆ ಬಟ್ಟೆ ಎಲ್ಲ ತಗೊಂಬಂದು ಕೊಡ್ತಾ ಇದೀಯಾ ಅಂತ ನನಗೆ ಕ್ವಶನ್ ಮಾಡ್ತವನೆ. ಅದಕ್ಕೆ ಇನ್ನೇನು ಮಾಡೋದು? ಬಟ್ಟೆ ಎಲ್ಲ ಇಟ್ಕೊಂಡ್ರೆ ನಮಗೇನು ಬರೋಂಗೈತಾ? ಅದಕ್ಕೆ ಎಲ್ಲ ಪ್ಯಾಕ್ ಮಾಡಿ ಬಟ್ಟೆ ಎಲ್ಲನ ಪ್ರತಿಯೊಂದು ಅವರ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇನ್ನೂ ಇದ್ದಾವೆ. ಇವಾಗ ಸದ್ಯಕ್ಕೆ ಆ ಬ್ಯಾಗಿಗೆ ಎಷ್ಟು ಹಿಡಿಯುತ್ತೆ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದೀನಿ, ತಗೊಂಡು ಹೋಗಪ್ಪ ಅಂತೇಳಿ. ಅಲ್ಲೇ ಸಿಟ್ಟು ಅನ್ನೋದೇ ಕಡಿಮೆ ಆಗ್ಬಿಟ್ಟೈತೆ. ಯಾಕೆ ಸುಮ್ಮನೆ ನನಗೆ ಮಾತಾಡ್ಬಿಟ್ಟು ಟೆನ್ಷನ್ ತಗೊಳೋದ್ಕಿನ್ನ ಒಳ್ಳೆ ಮಾತಲ್ಲಿ ಹೇಳಿ ಕಳ್ಸೋದು ಬೆಸ್ಟು ಅಂತೇಳಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.